ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ, ಮಸ್ತಿದ್ವಿ. ಬರೀ ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 5:30 ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲ, 5:30ಗೆ ಎದ್ದಿದ್ದೀನಿ. ಎಲ್ಲ ಕೆಲಸ ಮುಗೀತು. ಈಗ ಪೂಜೆ ಮಾಡಬೇಕು. ಎಲ್ಲ ಕ್ಲೀನಿಂಗ್ ಆಯಿತು, ನಂದು ಜಳಕ ಆಯಿತು. ತನಮನು ಇನ್ನೂ ಎದ್ದಿಲ್ಲರಿ. ಯಜಮಾನ್ರು ಅಂಗಡಿಗೆ ಹೋದರು. ನಾನೆದ್ದು ಕ್ಲೀನ್ ಮಾಡತ್ತಿದ್ದೆ. ಅವಾಗ ಎದ್ದು ಅವರು ಸ್ನಾನ ಮಾಡ್ಕೊಂಡು ಹೋದರು ಅಂಗಡಿಗೆ. ನನಗೀಗ ಜಳಕ ಮಾಡ್ಕೊಂಡು ಈಗ ಪೂಜೆ ಮಾಡಬೇಕು. ಈಗ ಬಂದೆ ಅಡುಗೆ ಮನೆಗೆ. ಬರೀ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ನಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಫಸ್ಟಿಗೆ ನಮ್ಮ ದೇವರಿಗೆ ಪೂಜೆ ಮಾಡಿಬಿಡೋಣ. ಈಗ ಪೂಜೆ ಮಾಡಿಕೊಂಡು ಮನೆಗೆ ಬಾಕ್ಸಿಗೆ ರೆಡಿ ಮಾಡೋಣ್ರಿ. ಮೊದಲೇ ಹಾಲು ಕಾಯಕೈತಿ. ನೀವು ಲೇಟ್ ಆದ್ರೆ ಓಡ್ಬಿಡ್ತಾರೆ. ಹಾಲು 2-3 ಸಲ ಹೊಡೆದವ ಅಲ್ಲೇ ನೋಡಿರಿ. ಇವತ್ತು ಶ್ರಾವಣ ಸೋಮವಾರ, 2ನೇ ಸೋಮವಾರ. ಹತ್ರ ದೇವ್ರದ್ದು ಹೂವಿದ್ದು ಹೂವು ತಂದಿದ್ರು. ನೀನು ಯಜಮಾನ್ರು ಹೂವು ಎಸಿದೆ. ಅದು 2 ಥರ ಹೂವಿದ್ದು, ಚೆಂಡು ಹೂವು, ಗುಲಾಬಿ ಹೂವು 2 ಎಸಿ ಪೂಜೆ ಮಾಡಾಯಿತು. ಬರ್ರಿ ಈಗ ಸ್ಟಾರ್ಟ್ ಮಾಡೋಣ ಅಡುಗೆ. ಹಾಲು ಕಾದ್ಬಿಟ್ರಿ. ಪೂಜೆ ಮಾಡುವಾಗ ಉಕ್ಕೆ ಬಿಡ್ತಿದ್ದು. ಸ್ವಲ್ಪ 1 ಸೆಕೆಂಡ್ ಲೇಟ್ ಆಗಿದ್ದು. ಇಷ್ಟು ಚೆಲ್ಲವು. ನಮ್ಮ ತನು ಎದ್ದು ಕೂತಾನ್ರಿ ಅಲ್ಲೇ ಆಟ ಆಡ್ಕೋತ. ನಾನು ಸ್ವಲ್ಪ ಈಗ ಬಿಸಿನೀರು ಹಿಡ್ಕೊತೀನಿ ಕುಡಿಯೋಕೆ. ಏ ಮನು, ತನು ತನು ಬರೀ ನಮ್ಮ ತನು ಎದ್ದಾನ ನೋಡೋಣ. ತನು ತನು ನೋಡ್ರಲ್ಲ ಏನು ಮಾಡಾಯ್ತೈತಿ. ಅದು ಎದ್ದಿಂತ ಆಟ ಆಡ್ತಿರ್ತೈತಿ. ಕಡೆಗೆ ನಾ ಹುಡ್ಕೊಂಡು ಬರ್ಬೇಕಂತ. ತನು ಎಲ್ಲೈತಿ, ತನು ಎಲ್ಲೈತಿ ಅಂತೇಳಿ. ಏಯ್ ಗಿಂಡಿ, ಸೌಂಡ್ ಆತಲ್ಲ ಅಲ್ಲಿ. ಎಲ್ಲಿ ಸೌಂಡ್ ಆಯ್ತು? ರಾತ್ರಿ ಮಕ್ಕೊಂಡಕ್ಕೆ ಸೌಂಡ್ ಆತಲ್ಲ. ಅವಾಗಲ್ಲಿ ಬದರ್ಸ್ಕೊಂಡಿದ್ದು ನಾನು. ಅಯ್ಯೋ ದೇವ್ರಿ, ಅಲ್ಲಿವರೆಗೆ ಹೋಗಿರ್ತೇ ನೀನು. ಅದಕ್ಕಂತೇಳಿ ನಿಂಗೆ ಇಷ್ಟಕೊಂಡು ಜಾಗ ಕೊಟ್ಟಿರ್ತೀನಿಲ್ಲ ನಾನು ನೋಡ್ರಿ. ಈ ತಲೆದುಂಬೆ ಈ ಗಾಡಿಗೆ ಹಚ್ಚಿ ಈ ತಲೆದುಂಬೆ ಎಷ್ಟೈತಲ್ಲ ಇಷ್ಟ್ರಾಗ ನಾ ಮಕ್ಕೊಂಡಿರ್ತೀನಿ. ಇಷ್ಟೇ ಜಾಗದಾಗ ಇತ್ತಾಗ. ಇವತ್ತನು ಹಿಂಗೆ ನನ್ನ ಕಡೆಯಿಂದ ಬರ್ತಾನ. ಅಲ್ಲಿಂದ ಅಷ್ಟು ಜಾಗ. ಹೌದೇನು? ಸರಿ ಬಿಡು, ಏನಾಗಲ್ಲ. ಅಲ್ಲೋಗಿ ಸೊಪ್ಪ ಬಡ್ಸೋಣ ರಾತ್ರಿ. ಗಾವ್ ಆಗಲ್ಲ ಬಿಡಪ್ಪ ನಿಮ್ಗೆ. ಒಂದು ದೊಡ್ಡ ಹಾಲು ಕೊಟ್ಟರು ಗಾವ್ ಆಗಲ್ಲ ನಿಮಗೆ. ಓಮ್ಮ ಬೆನ್ನು ಹಚ್ಚಿ ಮಕ್ಕೊಂಬಿಟ್ಟಿದ್ದೆ ನಿಂಗೆ. ಹೌದಾ? ರಾತ್ರಿ ಕೂಸು ನನ್ನ 2 ಗಲ್ಲ ಹಿಡ್ಕೊಂಡು ಮಕ್ಕತೈತೆ. ಅದು ಹೆಂಗೆ ಮಕ್ಕೋತೀನಿ ನೀನು? ರಾತ್ರಿ ತೋರಿಸಿ ಹೆಂಗೆ ಮಕ್ಕೊಂಡಿರ್ತಿ? ಹಿಂಗೆ ಹಿಡ್ಕೊಂಡು ಮಕ್ಕೊಂಡ್ರಿ ರಾತ್ರಿ. ನಾನು ಹೋಗೋವ್ರಿಗೆ ಹೇಳ್ತಾನೆ. ಇಲ್ಲಾಂದ್ರೆ
ಹೇಗೆ ಬಾಂಡೆ ಗಿಡ ತಿಕ್ಕೋದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ನಿಲ್ತನಲ್ಲ ಅವ್ನು ನಿದ್ದು ಬಂದು ಅಳಾಕ ಹಚ್ಬಿಡ್ತಾನೆ, ಬಾ ನೀನು ಹೋಗಿ ಅದನ್ನು ಬಾಜು ಮಾಡ್ಕೊಂಡು ಅವ್ನು ನಿದ್ದಿಗೆ ಹೋದ್ಮೇಲೆ ಎದ್ಬಿಡ್ತೀನಿ ನಾ ಮತ್ತೆ. ಹಂಗೆ ರೂಢಿ ಅವ್ನಿಗೆ 2 ಕಪ್ ಅಡ್ಗೊಂಬುಕತ್ತ ನಾನು. ಬಿಸಿನೀರು ಕುಡೇನ್ರಿ. ಬಿಸಿಲು ಬಂದು ನಮ್ಮ ಮನೆ ಒಳಗೆ ನೋಡ್ರಿ ಎಳೆ ಬಿಸಿಲಲ್ಲಿ ಹೋಗ್ತಾನೆ ಕರೆಕ್ಟ್ ಅವ್ರ ಮಕ್ಕಕ್ಕೆ ಹೋಗ್ಬಿಡ್ತೈತೆ ಅದು ಅವ್ರಿಗೆ ಎಬ್ಸಾಕೆ. ಸ್ನೇಹಿತರೆ ಈಗ ನೋಡ್ರಿ 2 ಬಾಣಲೆ ಇಟ್ಟೀನಿ. ಅಂದ್ರೆ ಒಂದ್ರಾಗ ತಿನ್ನೋಕೆ ನಾಷ್ಟಾಕ ಅವಲಕ್ಕಿ ಹುಳಿ ಮಾಡಿಡ್ತೀನಿ ರೀ, ಒಂದ್ರಾಗ ಪಲ್ಯ ಮಾಡ್ತೀನಿ. ಪಲ್ಯ ಬೀನ್ಸ್ ಕ್ಯಾಪ್ಸಿಕಮ್ಮು ಎಲ್ಲ ತರಕಾರಿ ಇತ್ತು, ಮಿಕ್ಸ್ ತರಕಾರಿ ಪಲ್ಯ ಮಾಡಾಕತ್ತೀನಿ ಚಪಾತಿ ಜೊತೆಗೆ. ಫಸ್ಟಿಗೆ ಇದು ಬೆಳ್ತಾಡ್ರಿ, ಫಸ್ಟ್ ಇದು ಒಗ್ಗರಣೆ ಕೊಡ್ತೀನಿ ಪಲ್ಯದ್ದು. ಪಲ್ಯ ಒಗ್ಗರಣೆ ಕೊಟ್ಟು ಆಮೇಲೆ ಅವಲಕ್ಕಿ ಹುಳಿ ಮಾಡಿ. ಸಾಸಿವೆ ಖಾಲಿ ಅದು ಅವಲಕ್ಕಿ ಒಗ್ಗರಣೆಗೆ ಬೇಕು. ಇದಕ್ಕೆ ಜೀರಿಗೆ ಎಷ್ಟು ಹಾಕ್ತೇನೆ ರೀ ಪಲ್ಯ. ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಒಗ್ಗರಣೆ ಕೊಡ್ಬೇಕು ರೀ ಪಲ್ಯಕ್ಕೆ, ಭಾಳ ರುಚಿ ಆಗುತ್ತೆ. ಕಡಲೆಬೇಳೆ ಹಾಕ್ತೀನಿ. ಈ ಕಡಲೆಬೇಳೆ ಜೀರಿಗೆ ಎಲ್ಲ ಫ್ರೈ ಆಗೈತೆ ರೀ. ಉಳ್ಳಾಗಡ್ಡಿ ಕಟ್ ಮಾಡಿರೋಂಥ ತರಕಾರಿ. ಡೇಟಾ 12 ಈಗ ಸ್ವಲ್ಪ ರೊಟ್ಟಿ ತಗೊಳ್ತು. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಶಿನ, ಒಂಚೂರ ಗರಂ ಮಸಾಲೆ ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋದು. ಕುದಿಲ್ರದ ಅದಕ್ಕೆ ಒಂದು ಪೂರ್ತಿ ಸಣ್ಣ ಇಟ್ಟು ಕುದ್ಸೋಕ್ಕಾಗಲ್ಲ ರೀ, ಸ್ಟವ್ ಮೇಲೆ ಆಫ್ ಆಗ್ಬಿಡ್ತೈತೆ ನೋಡ್ರಿ. ಆಫ್ ಅದು ಸಣ್ಣ ಇಟ್ರೆ ಹಂಗಾಗಿ ಈ ಕಡೆ ಪೂರ್ತಿ ಸಣ್ಣ ಒಲೆ ಮುಚ್ಚಿ ಈ ಕಡೆ ಒಗ್ಗರಣೆ ಇದಕ್ಕೆ ಮಾಡ್ತೀನಿ. ಏನಮ್ಮ ಜೀರಿಗೆ ಬೇಕಾ? ನಮ್ಮ ತನಗೆ ಹೇಳತ್ಲೇ ಜೀರಿಗೆ ಬೇಕಾ? ತಗೋ ಮನೆ ಎದ್ದು ಬಾ, ಬ್ರಷ್ ಮಾಡು. ಎದ್ದೇಳು ಬೇಗ. ಶೇಂಗಾ ಕಾಳು, ಸಾಸಿವೆ,
ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಉಪ್ಪು ಸ್ವಲ್ಪ, ಟೊಮೆಟೊನ ನಾನು ಎರಡಕ್ಕೂ ಒಟ್ಟಿಗೆ ಹೆಚ್ಕೊಂಡ್ಬಿಟ್ಟಿರ್ತೇನೆ ರೀ. ಯಾವುದಕ್ಕೆ ಎಷ್ಟು ಹಾಕ್ಬೇಕಂದ್ರೆ ಅದ್ರಾಗ ಹೆಚ್ಚಿಟ್ಕೊಂಡು ಹಾಕ್ಕೊಡ್ತೀನಿ. ಅಂದಾಗ ಅಡುಗೆ ಸ್ವಲ್ಪ ಬೇಗ ಆಗುತ್ತೆ. ಈಗ ಅರಿಶಿನ, ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಹುಳಿ ರೆಡಿ ಆಗ್ತದೆ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ. ಅವಲಕ್ಕಿ ಹುಳಿಗೆ ನೀರು ಹಾಕದೇ ಇದ್ರೆ ಒಂದು ಸ್ವಲ್ಪ ಉಪ್ಪು ಕರ 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 ಅನ್ಸಕತ್ತೈತ್ರಿ. ಅದಕ್ಕೆ ಒಂದು ತಟ್ಟೆಗರ ಹಾಕಬೇಕು. ಅಂದಾಗ ಅದು ಆ ಥರ ಕರ 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 ಅನ್ಸೋದಿಲ್ಲ. ಕುದೀಲಿ, ಆಮೇಲೆ ಅವ್ರು ಎದ್ದು ಬಂದಮೇಲೆ ಕಲಿಸ್ಕೊಡ್ತೇನೆ. ಹಾಗೆ ಈ ಕಡೆ ನಮ್ಮ ಮನೆತಿಗೆ ನೀರು ಇಡ್ತೀನಿ ರೀ. ಅದನ್ನ ಬ್ರಷ್ ಮಾಡಿ ಬರ್ತಾನೆ ಸ್ವಲ್ಪ ಹೊತ್ತು ಕೂತು ಅಷ್ಟೊತ್ತಿಗೆ ನೀರು ಕಾಯ್ತವು. ಒಬ್ರು ಕೇಳಿದ್ರೆ ಅಷ್ಟಿಷ್ಟ ನೀರು ಇಡ್ತಿರಲ್ಲ ಸಾಲ್ ತೊಗೊಂಡ್ರೆ ನಿಮ್ಮ ಜಾಕಕ್ಕೆ ಗೀಸರ್ ಹಾಕ್ಸ್ಯಾರಿ ಅಂತೇಳಿ. ಇವು ನಾವು ಹಿಂಗೇನದ ಅವತ್ತು ನಾ ಕಾಲ ಮೇಲೆ ಹಾಕೊಂಡಿದ್ನಿಲ್ಲ ರೀ. ಹಾಗತ್ತೆ ಕಾಯಿಸಿರ್ತೀನಿ ಆ ಜಾಕಕ್ಕೆ ಗೊಬ್ಬಿ ಬರೋ ಹಂಗೆ. ಹಾಗೆ ಹಾಕೋರು 1 ಬಕೆಟ್ ಅಲ್ಲಿ 1.5 ಬಕೆಟ್ ಅವ್ರಿಗೆ ನೀರು ಹಾಕೋ ಬೆರೆಸ್ಕೊಂಡಿರ್ತಾರೆ ನೀರು ಹಾಕಿ. ಅದು ನಮ್ಗೆ ಅಭ್ಯಾಸ ರೀ ಯಾವಾಗಿಂದ. ಹಂಗಾಗಿ ಈಗ ನೋಡಿರಿ ಚಪಾತಿ ಐತೆ ಕಲ್ಸಿದ್ವಿ. ಬೇಗ ಬೇಗ ಉಳ್ಳಿ ಮಾಡಿ ಲಟ್ಟಿಸ್ಬಿಡ್ತೇನೆ. ಟೈಮ್ ಅಲ್ಲೇ 7:30 ಆಯಿತು. ಪದ್ರ 3 ಪದ್ರ ಲೇಯರ್ ಚಪಾತಿ ಮಾಡಿಸ್ತೀನಿ ಬೇಗ ಆಗ್ತದೆ ಅಂತೇಳಿ. ನಮ್ಮನು ಎಷ್ಟು ಸಣ್ಣದು ಮಾಡಿರ್ತೀನಿಲ್ಲ ರೀ, ಅದ್ರಾಗ ಇನ್ನೂ ಪುಟಾಣಿ ಮಾಡಿ ನನಗೆ ತಿನ್ನೋಕ್ಕಾಗೋದಿಲ್ಲ ನಂಗಲ್ಲಿ ಅಂತಾನ. ಅದೇಟ್ ತಿಂದು ಬರ್ತೈತೆ ನೋಡುಗ. ಚಪಾತಿ ನೋಡ್ರಿ ಎಷ್ಟು ಲಟ್ಟಿಸಿ ಇಟ್ಕೊಂಡ ಬೇಸಾಕತ್ತೀನಿ ನಾನು. ಇಲ್ಲಾಂದ್ರೆ ಬೇಗ ಆಗಲ್ಲ ಕೆಲಸ. ಆ ಕಡೆ ನಮ್ಮನ್ನು ಜಾಗ ಮಾಡತ್ತೇನೆ ರೀ. ಇಲ್ಲೇ ಹೊರಗೆ ನಂದು ಇದು ಚಪಾತಿ ಒಂದು ಬೇಸಾದ್ರೆ ಕೆಲಸ ಮುಗಿತು. ಕೆಲಸ ಮುಗಿದಿಲ್ಲ ಸರಿ. ಅವರಿಗೆ ಅವಲಕ್ಕಿನ ಕಲಿಸ್ಕೊಳ್ಬೇಕು. ನೋಡಿರಿ ಚಪಾತಿ ಎಷ್ಟು ಚೆನ್ನಾಗಿ ಬರ್ತದೆ. ಉಬ್ಬಿದ್ರು ಕೂಡ ಈ ಕಡೆ ದಂಡಿ ಇರುತ್ತಲ್ರ ಸೈಡ್ ಅಲ್ಲೆಲ್ಲ ಒತ್ತಿ ಬೇಯಿಸಬೇಕು. ಬಸ್ ಹೋಗೋದು ನಡೆದೈತ್ರಿ. ಮನೋ ನಿಂಗೆ ಬರ್ತಾ ಬಿಡ ಕಲೀಲಿ. ಅದು ರೀ ಚಪಾತಿ ಎಲ್ಲ ಬೇದು ಪಲ್ಯನ ರೆಡಿ ಆಯ್ತು ನೋಡ್ರಿ. ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊಂಡೆ ಪಟ್ಟನ ಹಿಂದಲ್ಲೇ ಮಾಡ್ಕೊಂಬಿಟ್ರೆ ಮನೆ ಸ್ವಚ್ಛ ಇರ್ತೈತಿ. ಇವತ್ತು ಜೋಳದ ಹಿಟ್ಟು ಇಲ್ರಿ, ಹಂಗಾಗಿ ಚಪಾತಿ ನಾನು ಜೋಳದ ಹಿಟ್ಟಲ್ಲಿ ಲಟ್ಟಿಸ್ತಿದ್ದೆ. ಇವತ್ತು ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸೀನಿ. ಕಮೆಂಟ್ ಮಾಡಿರಿ ನೀವು ಚಪಾತಿನ ಯಾವ ಹಿಟ್ಟು ಹಚ್ಚಿ ಲಟ್ಟಿಸ್ತೀರ ಅಂತೇಳಿ. ನಮ್ಮ ಮನ್ಯಾಗ ಬೆಳಕು ನೋಡ್ರಿ ಹೆಂಗೆ ಬೀಳ್ತೈತಿ. ಇಲ್ಲೇ ಅಡಿಗೆ ಮನ್ಯಾಗ ಆಯ್ತು ರೀ. ನಮ್ಮ ಮನೆ ತನಕ ನಾಷ್ಟಾನ ಮಾಡಿದೆ. ಅವಲಕ್ಕಿ ಕಲಿಸಿದೆ. ಈಗ ಹಾಕ್ಕೊಡ್ತೀನಿ. ಅವ್ನಿಗೆ ಡ್ರೆಸ್ ಹಾಕೊಳಕತ್ತೇನ ಹಾಕ್ಕೊಂಡ್ಯಾ? ಉಲ್ಟಾ ಹಾಕೊಂಡಿಲ್ಲ ಬಿಚ್ಚದ ನಾ ಎಲ್ಲ ಹಾಕಿ ವಾಪಸ್. ಈಗ ನಮ್ಮ ಮನೆಗೆ ಬಾಕ್ಸ್ ಕಟ್ಟಾಕತ್ತೀನಿ ರೀ. ಅವ್ನಿಗೆ ಚಪಾತಿ ಈ ಥರ ಪೀಸ್ ಮಾಡಿ ಇಟ್ಬೇಕು ಮುರಿದು. ಅದ್ರಾಗ ಮತ್ತೆ ಇಲ್ಲಾಂದ್ರೆ ಉಳ್ಸ್ಕೊಂಬರ್ತಾನೆ ಅವ್ನ ಕೈಗೆ ಹಿಡಿಯೋ ಹೋಗ್ಬಿಟ್ರೆ. ಹಾಗೆ ಈಗ ಸಣ್ಣ ಪೀಸ್ ಮುರಿದು ಹಾಕಿರ್ತೀನಿ ರೀ ತಿಂದು ಬರ್ತಾನಂತೇಳಿ.
ಇಷ್ಟು ಮೆತ್ತಗೆ ಅಂದ್ರೆ ವಾಪಸ್ ಹಿಟ್ ಆಗುತ್ತೆ ಬಿಡಪ್ಪ ಅನ್ನಂಗಾಗ್ಯಾವ ಚಪಾತಿ ಅವು. ಯಾಕೆ ಮತ್ತೆ ಒಂದು 3 ದಿನದಿಂದ ಪೂರ್ತಿ ಬಿಡಿ ಬಿಡಿ ಮಾಡಿ ಹಾಕ್ತೇವೆ. ಡಬ್ಬಿ ಪಲ್ಯ ಇದ್ರಾಗ ಉಳ್ಸ್ಕೊಂಡ್ಬಿಡ್ತಾನೆ ರೀ. ಇದಾಗ ಕಟ್ಟಿರ್ತೀನಿ ಮತ್ತೆ ಮಿಕ್ಸರ್ ಎಲ್ಲ ಸುಡ್ತಾವ್ರಿ ಚಪಾತಿ ಅವು. ಟೈಮಾ 8:15 ಆಯ್ತು. ನಮ್ಮನ್ನೊಂದು ನಾಷ್ಟ ರೀ ಅವಲಕ್ಕಿ. ನಿಮ್ಗೆ ಇಲ್ಲೇನು ಒರಿಜಿನಲ್ ಇರೋ ಕಲರ್ ಕಾಣಲ್ಲ ಸತ್ತ ಬಿಸಿಲಿಗೆ. ನಮ್ಮನ್ನ ಹಂಗಿತ್ತು ಕುಂತಕ್ಕ ಬೇಗ ಈ ಕಾಲು ಸ್ನೇಹಿತರೆ ಓಡಾಡ್ರೆ ಓಡು ಅಂತೇಳಿ ಆಯ್ತಲ್ಲ ಕೆಲಸ. ಬಾಯ್ಲಿ ಒಂದು ಶೂ ಸ್ವಚ್ಛ ಮಾಡಿಕೊಟ್ರಿ ಹಾಕೊಂಡು ನಾನು ಸ್ವಲ್ಪ ಅದಾಗ ಗ್ಯಾಪ್ನ ಒಂಚೂರು ಚಾ ಇಟ್ಕೊಂಡಿರಿ. ಹೇಳಪ್ಪ. ಕಂದ ಬೈಲ್ ಸ್ವಲ್ಪ ತಲೆ ಬಸ್ನಿ ಕೂದ್ಲು ಹೆಂಗ ಆಗೈತದ ಕುಂಕುಮ ಚಿಂದ್ರ. ಎಣ್ಣೆ ಚಿಲ್ಪ ನಿಂಗೆ ನೆಗಡಿ ಐತಿ ಇವತ್ತು ಬೇಡ ಬಾಯ್ ತರಿಸಿದನಿಲ್ಲ. ಅಷ್ಟೇನು ಕೂದಲು ಡ್ರೈ ಆಗಿಲ್ಲ, ನೀನು ಒಣ ಆಗಿಲ್ಲ. ಮೇಲೆ ನೋಡು ನೀಟಾಗಿ ಮಾಡ ಸ್ಪೀಚ್ನ ಹೇಳ್ತೆ ಹೇಳು. Good morning everyone, respected teachers and my dear friends. Today we are celebrating 77th Independence Day. Today I am going to speak a few lines on our national flag. Our national flag is also known as bright color or Tiranga. Most colors of flag represents courage and sacrifice. The middle color white represents truth, peace and variety. The lowermost color green represents prosperity. In the middle there is a Navamli Ashaka Chakra that has 24 equal spokes. Our national flag was designed by Pingali Venkaya. Thank you all. Jai Hind. Hey Bangari, super. ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಹೇಳಾಗತ್ತಲ್ಲ ಬಂಗಾರ. ಓಮ ಅದು ಬರಾಕತ್ತೈತಿಲ್ಲ ಈಗ. ಅದ್ರಾಗ 1-2 ವರ್ಡ್ ಬೇಗ ಬಾಯಿ ಬರ್ತಿದ್ದಿಲ್ರಿ ಅವು ಇವು ಬರಾಕತ್ತೇವು. ಖುಷಿ ಆಗೈತೆ ಅವ್ನಿಗೆ, ಅದಕ್ಕೆ ಅದು ಬರಾಕತ್ತೈತೆ ಅವ್ನು ಮಮ್ಮಿ ಅಂತೆ ಬಾ ಜಾಣದನ್ರಿ ಅವನು ಬೇಗ ಕಲ್ತ್ಕೋತಾನಂತೇಳಿ ಅವ್ರ ಮಾವನ್ಕಿ ಹೇಳಿದಾಗ ಆಯ್ತು ಆರ್ಡ್ರ್ ಮಾಡಿಸ್ತೀನಿ ಅಂತ ಹೇಳಿ ಬಂದಿದ್ದೆ ನಾನು. ಮುಂದೆ ಬಸ್ ಬಂದಿಲ್ಲ. ಮನ್ವಿತ್ತನ್ನ ಹೋಗಿ ಬಸ್ ಸತೀಶ್ ಬಂದ್ರೆ ಹೋದ ಸ್ಕೂಲಿಗೆ. ನಾಷ್ಟ ನೋಡ್ರಿ ಇಷ್ಟು ಹಾಕೊಟ್ರೆ ಏಸು ಹಾಕಿಟ್ಟಿದ್ದು ಅಷ್ಟು ಅದಾವು. ತಿನ್ನೋದೇ ಇಲ್ಲ ಹುಡುಗ. ಒಂದು ತಿನ್ನೋ ವಿಷಯ ಬೇಜಾರಾಗತ್ತೆ. ನಾ ಕುಂತು ತಿನ್ಸಿ ತಿಂತಾನ, ಅವನ ಕೈ ಮೇಲೆ ಬಿಟ್ರೆ ಇಷ್ಟ ರೀ. ಇವತ್ತು 2 ತಿನ್ನಾಗೆ ನೋಡ್ರಿ ಇಟ್ಟು ತಿನ್ನಾಗಿ ತನಗ ನಾಷ್ಟ ಮಾಡಿಸ್ತೀನಿ ನಡಿ. ನನ್ನ ಫೇವ್ರೆಟ್ ಒಂದು ಶೋ ಅಂದ್ರೆ ಇದು ನೋಡ್ರಿ. ಅವಾಗ ಮನ್ವಿತ್ ಪ್ರೆಗ್ನೆಂಟ್ ಇದ್ದೆ ನಾನು. ಮನ್ವಿತ್ ಅವಾಗ ಬಂದಿತ್ತಿದ್ದು ಫ್ಯಾಮಿಲಿ ಪವರ್. ಸಿಕ್ಕಾಪಟ್ಟೆ ಇಷ್ಟ, ಎಷ್ಟು ಸಲ ಹಾಕಿದ್ರು ನೋಡ್ತೀನಿ. ಬಾಮ ಕುಂದ್ರು. ಸ್ನೇಹಿತರೆ ಈಗ ನೋಡ್ರಿ ಟೈಮು 1 ಗಂಟೆ 1:20 ಆಯಿತು. ಈಗ ಬಿಸಿಲು ಇಷ್ಟ ಐತ್ರಿ ಹೊರಗಡೆ. ಬಟ್ಟೆ ಒಗಿಬೇಕಂದ್ರೆ ಆಗಲಿಲ್ಲ. ಆ ಬಿಸಿಲಿಗೆ ಕಾಲು ಇಡೋಕ್ಕಾಗೋಲ್ದು.
ಹೊರಗಡೆ ಹೊಸ್ಲಿ ದಾಟಿ ಹಂಗೆ ಬಿಸಿಲು ಐತಿ, ಬ್ಯಾಸಿಗೆ ಬಿಸಿಲು ಇದ್ದಂಗೆ ಐತಿ. ಹಾಗಾಗಿ ಆಗಿದ್ರ ಬಟ್ಟೆ ಹಾಕಿದ್ರು ಮಾಡಲಿಲ್ಲ, ಬಾಂಡೆ ಒಂದು ತಿಕ್ಕೊಂಬರತ್ಲೆ ಸಾಕಾಗಿತ್ತು. ಹಾಗಾಗಿ ಅಡುಗೆಗೆ ಬೆಳಿಗ್ಗೆ ಅನ್ನ ಮಾಡಿಟ್ಟಿದ್ರಿ, ಮಂದಿ ಸ್ಕೂಲ್ ಕಳಿಸಿಕೊಟ್ಲೆ ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಆಗೈತಿ. ಈಗ ಅದಕ್ಕೆ ಏನಾದರೂ ಬೇಳೆ ಸಾರು ಮಾಡ್ತೀನಿ ರೀ. ಬೇಳೆನ ಕುಕ್ಕರ್ನಾಗ ಕುದಿಸಲ್ಲ, ಹಂಗೆ ಡಬ್ರು ಕುದಿಸ್ತೀನಿ ರೀ. ಕುದಿಸಿ ಸಾರು ಮಾಡ್ಬಿಡ್ತೀನಿ, ಅನ್ನ ಸಾರು ಅಷ್ಟೇ ಇವತ್ತು. ಯಜಮಾನ್ರಿಗೆ ಬೆಳಿಗ್ಗೆ ಮನು ಮಾಡಿದ್ದು ಚಪಾತಿನೂ ಓದಿದ್ರಿ. ಅವರು ಇವತ್ತು ನಾಷ್ಟಾನ ಚಪಾತಿ ತಿಂದುಬಿಟ್ಟಾರ. ಈಗ ಇನ್ನೊಂದು ಚಪಾತಿ ಮಾಡ್ಬೇಕಂದ್ರೆ ಅವ್ರಿಗೆ ಅಷ್ಟು ಆಗೋದಿಲ್ಲ. ಒಂದು ಹೊತ್ತು ಬಿಟ್ಟು 2 ಹೊತ್ತು ಚಪಾತಿ ತಿನ್ನೋದಿಲ್ಲ ಅವರು ಮಾಡಿ. ಹಾಗಾಗಿ ಬರ್ರಿ ಈಗ ಬೆಳೆ ಕುದಿಯೋಕೆ ಬರೋಣ. ಯಜಮಾನ್ರು ಬರೋ ಹೊತ್ತು ಸ್ವಲ್ಪ ಕೆಲಸ ಐತಿ, ಮಾಡ್ಕೋಬೇಕು. ಈಗ ನೋಡ್ರಿ, ನಾನು ಬೇಳೆನ ಈ ಥರ ಕುದಿಯೋಕೆ ಇಟ್ಟೀನಿ. ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಎಲ್ಲನ ಹಾಕಿ ಕುದಿಯೋಕೆ ಇಟ್ಟೀನಿ. ಓಪ ಅಂತಡಿ ಇನ್ನೂ ಕುದ್ದಿರ್ತಾನೆ ಕುದಿಲ್. ಬ್ಯಾಲಿ ಅಂತಾರೆ ಅದಕ್ಕೆ. ಮಧ್ಯಾಹ್ನದ ಊಟ ಸ್ನೇಹಿತರೆ, ಮಸಾಲೆ ಖಾರ, ಅನ್ನ, ಬೇಳೆ ಸಾರು. ಯಜಮಾನ್ರಿಗೆ ಮೊಸರು, ಮಸಾಲೆ ಖಾರ, ಅನ್ನ, ಬೇಳೆ ಸಾರು ಹಾಕ್ಬಿಟ್ಟೀನಿ. ಬೆಳಿಗ್ಗೆ ನೆನೆಸಿಟ್ಟಿದ್ದು ಬಾದಾಮಿನ ಹಂಗೆ ಹೋದವು. ನೀವತ್ತಿನ ಖಾಲಿ ಮಾಡ್ರಿ. ಇವತ್ತಿನ ತಿನ್ಲಿಲ್ಲ ನೋಡ್ದಿಂದ ಕೇಳೋಣ. ಸಾರು ಮಾತ್ರ ಮಸ್ತ್ ಐತೆ. ಬ್ಯಾಳಿ ಕುದಿಸಿದ್ದ ಬ್ರೇಗ ಮಾಡೀನಿ, ಸಾರು ಒಗ್ಗರಣೆ ಕೊಟ್ಟೀನಿ. ಟೈಮ್ ಕರೆಕ್ಟ್ 2:40. ಸ್ನೇಹಿತರೆ, ಊಟ ಎಲ್ಲ ಮಾಡಿಕೊಂಡು ಈ ಕಡೆ ಯಜಮಾನ್ರು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಮಾಡಾಕತ್ತಿದ್ರು. ಇಲ್ಲಿ ನಮ್ಮ ಮನೆ ನೋಡ್ರಿ ಎಂಥ ದೊಡ್ಡ ಅನಾಹುತ ಅಂತಲೇ ಹೇಳ್ಬೋದು. ಬೆಂಕಿ ಅವಘಡ ಅಂತ ಆಯ್ತು ಮನೆಯೊಳಗೆ. ಹಾಲು ಕಾಸಕ್ಕೆ ಇಟ್ಟಿದ್ದೆ, ಅದು ಸಿಕ್ಕಾಪಟ್ಟೆ ಬಿಸಿಲಿತ್ತು ಬೆಳಿಗ್ಗೆ. ನಾನು ಕಾಸಕ್ಕೆ ಇಟ್ಟಿದ್ದೆ. ಅವನ್ನ ಕಾಸಕ್ಕೆ ಇಟ್ಟು ತಾನು ರೂಮ್ನಾಗ ಕರೆದ ಏನೋ ತೋರ್ಸಕ್ಕಂತ ಕರೆದ್ರೆ ಮೊಬೈಲ್ ಮಮ್ಮಿ ನೋಡ್ಬರ್ಲಿ ಅಂತೇಳಿ. ಅವನಂಥದ್ದು ಕರೆಯೋದು ಭಾಳ ಏನಾದರೂ ತಂಗೆ ಇಷ್ಟ ಆಗಿದ್ದು ನೋಡೋದಿದ್ರೆ ನನ್ನ ಕರೆದು ತೋರಿಸ್ತಾನೆ. ನೋಡ್ಕೊತಾ ಕೂತ್ಬಿಟ್ಟಿನಿ. ಹಾಲಿಟ್ಟದ ಗಮನನೇ ಇಲ್ಲ. ಯಜಮಾನ್ರು ಆ ಕಡೆ ಹಾಸಿಗೆ ಒಗಿತೀನಿ ಅಂತೇಳಿ ಒಗ್ಯಾಕತ್ತಿದ್ರಿ. ಕಿಟಕಿ ಏನೋ ಓಪನ್ ಐತಿ, ಹಾಲಿಟ್ಟು ಹೋಗಿ ಕೂತ್ಕೊಂಡ್ಬಿಟ್ಟಿನಿ ನೋಡ್ಕೊತ ಅವನ ಜೊತೆಗೆ ಒಂದು ಅಂತೇಳಿ. ಅದು ಹಾಲು ಜಾಸ್ತಿನೇ ಇರಲಿಲ್ಲ, ಒಂದು ಕಪ್ ಆಗೋಷ್ಟು ಇತ್ತು ರೀ. ಅದು ಅಷ್ಟೇ ಇತ್ತು ಹಾಲು. ನೋಡ್ರಿ ಇಷ್ಟು ಹಾಸಿಗೆ ಒಗೆದು ಹಾಕಾಕತ್ಯಾರ ಅವರು. ಈ ಕಡೆ ಒಗೆದು ಹಾಕಾಕತ್ತಾರ. ನಾನು ರೂಮ್ನಾಗ ಹೋಗಿ ಕೂತ್ಬಿಟ್ಟಿನಿ. ಹಾಲು ಇಷ್ಟು ಉಕ್ಕಿ ಹರಿದು ಚೆಲ್ಲಿ ಅಷ್ಟೇ ಅಲ್ದನ ಇಡೀ ದಬ್ಬರಿನ ಸುಟ್ಟು ಕರಕ್ಲಾಗೈತ್ರಿ. ಅದ್ರೊಳಗೆ ಮತ್ತೆ ಬೆಂಕಿ ಹತ್ತಾಕತ್ತಿತ್ತು. ಆ ಪರಿ ಆಗೈತಿ. ಅಂಥದ್ರಾಗ ಅದನ್ನೆಲ್ಲ ಎಲ್ಲಿ ಶೂಟ್ ಮಾಡೋಕ್ಕಾಗುತ್ತೆ ಹೇಳ್ರಿ. ಅದು ಸ್ಮೆಲ್ ಆಗೈತೆ ಯಜಮಾನ್ರಿಗೆ ಆ ಕಡೆ. ಯಾಕಂದ್ರೆ ಕಿಟಕಿ ಹೊರಗಲ್ರಿ ಇರೋದು, ಬಟ್ಟೆ ತೊಳೆದು ನೋಡ್ರಿ ಯಾಕೆ ಕರಗೈತೆ ಅದು. ಬೆಂಕಿ ಹತ್ಕೊಂಡ್ಬಿಟ್ಟೈತೆ ಅದ್ರೊಳಗೆ. ನೋಡ್ರಿ ಅಲ್ಲಿ ಹೆಂಗೆ ಕರಗೈತೆ ಅದು. ನೋಡಿ ಕಿಟಕಿಯ ಕಂಡೈತ್ರಿ ಅವ್ರಿಗೆ ಅದು ಬೆಂಕಿ. ನೋಡಿ ಬೈದು ಕರೆದ್ರು, ಬಂದು ಗ್ಯಾಸ್ ಆಫ್ ಮಾಡಿ ಹೊಗೆ ತುಂಬ್ಕೊಂಬಿಟ್ಟೈತ್ರಿ. ಸುಟ್ಟು ವಾಸನೆ ಮನೆಯೆಲ್ಲ. ಹಂಗಾಗಿ ಆ ಫ್ಯಾನ್ ತಂದು, ನಾನು ಸ್ಟ್ಯಾಂಡ್ ಫ್ಯಾನ್ ತಂದು ಇಲ್ಲಿ ಅಡುಗೆ ಮನೆ ಹಚ್ಚಿಟ್ಟೀನಿ ರೀ. ನೋಡ್ರಿ ಅದು ಆಗಿದ್ದು ಆಕಾರ. ಅಷ್ಟು ಹಾಲು ಸುಟ್ಟು ಹರಿದಿದ್ದಲ್ದನ ಅದು ಬರೀ ಆಕಾರ ಆಗೈತೆ. ಮತ್ತು ಅದ್ರೊಳಗೆ ವಾಪಸ್ಸು ಬೆಂಕಿ ಎತ್ತಾಗತ್ತೈತಂದ್ರೆ ಮತ್ತು ಯಾವ ಲೆಕ್ಕಕ್ಕಾಗಿರೋಣ. ಅದು ನಿಜವಾಗಿ ಹೆದರಿಕೆ ಬಂದ್ಬಿಡ್ತು. ಆಮೇಲೆ ಅದು ಅವು ಹೊಗೆ ಎಲ್ಲ ಹೋಗ್ಸಕ್ಕೆ ದೊಡ್ಡ ಸಾಹಸ ಆಗ್ಬಿಡ್ತು ನನಗೆ. ಗಂಟ್ಲಕ್ಕೆಲ್ಲ ಹಾಗೆ ಬರಾಕತ್ತೈತೆ. ಅಷ್ಟು ಮನೆಯೆಲ್ಲ ಹೊಗೆ ತುಂಬ್ಕೊಂಬಿಟ್ಟೈತೆ ರೀ. ಇವತ್ತು ಬೆಳಿಗ್ಗೆ ಎದ್ದಿದ್ದ ಟೈಮ್ ಸರಿ ಇಲ್ಲ ಅಂತ ಅನಿಸ್ಬಿಡುತ್ತೆ ನನಗಂತೂ. ಎದ್ದಂಥ ಗಳಿಗೆ ಸರಿ ಇರ್ಬೇಕಂತಾರಲ್ಲ ಹಾಗೆ. ಯಾಕಂದ್ರೆ ಈ ಥರ ಅದಕ್ಕೂ ಮುಂಚೆ ಬಾಡಿಗೆ ಮನೆಯೊಳಗೆ ಇದ್ದಾಗೆಲ್ಲ 1-2 ಸರಿ ಆಗೈತೆ ರೀ ಹಿಂಗೆ. ಆದ್ರೆ ನಾವು ಈ ಮನೆ ಬಂದಾಗಿಂದಂತೂ ಈ ಥರ ಒಟ್ಟು ಏನು ಬೇಜವಾಬ್ದಾರಿತನದಿಂದ ಏನೋ ಒಂದು ಅನಾಹುತ ಮಾಡಿದ್ದಿಲ್ಲ ನಾನು. ಆದರೆ ಇವತ್ತು ಆಗಿಬಿಡ್ತು. ನಿಜವಾಗಿ ಯಜಮಾನ್ರು ಸಿಕ್ಕಾಪಟ್ಟೆ ಬೈದರು. ಹಿಂಗೆ ಏನಾದ್ರು ಅನಾಹುತ ಆಗಿದ್ರೆ ಏನು ಮಾಡ್ತೀವಿ, ಗ್ಯಾಸು ಹಾಳಾಗಲ್ದಕ್ಕೆ ಹಾಲು ಸುಡೋಲಕ್ಕೆ ಅದು ಪ್ರಶ್ನೆ ಬಂದಿಲ್ಲ ಅಂತೇಳಿ ಭಾಳ ಬೈದರು. ನೋಡ್ರಿ ಅದು ಆಗಿದ್ದು ಆಕಾರ ಹೆಂಗೈತಿ ಏನದು ಹಿಂದಿನ ಭಾಗ ಸತಿ ಕರ್ರಗಾಗೈತೆ ರೀ. ಅದು ಸ್ಟವ್ ಮೇಲೆ ಹಂಗತೆ ಕರ್ರಗಾಗೈತೆ ಅಂತ ಅದು ಎಷ್ಟಾಗಿರ್ಬೇಡ ಅಂತೇಳಿ ಜಗ್ಗು ಬೈದರು. ಅವ್ರು ಬೈಯೋಕ್ಕಿಂತ ನನಗೆ ಭಾಳ ಮನಸ್ಸಿಗೆ ಬೇಜಾರತ್ತು, ಯಾಕೆ ಹಿಂಗಾಯ್ತದ ಅಂತೇಳಿ. ಅವು ಒಂದೊಂದು ಸರಿ ಗಮನ ಇರೋದೇ ಇಲ್ಲ ರೀ. ಅದ್ರಾಗ ಮೇಯ್ನಾಗಿ ನಂಗೆ ಹಾಲು ಕಾಸೋದು ಭಾಳ ಕೆಟ್ಟ ಬೇಜಾರಿಗೆ ಕೆಲಸ. ಬೇಗ ಕಾಯೋದು ಇಲ್ಲ, ಅಲ್ಲೇ ನಿಂತು ಕಾಸೋಣ ಅಂದ್ರೆ ನಿಲ್ಲಷ್ಟು ಪೇಷನ್ಸ್ ಇರೋಲ್ಲ ಅವು ಕಾಯೋವರೆಗೂ. ಇಟ್ಟು ಬಂದುಬಿಡೋದು ಈ ಥರ ಆಗ್ಬಿಡ್ತೈತೆ ರೀ. ಹಂಗಂದು ನಾನು ಹಾಲು ಕಾಸೋವಾಗ ಭಾಳ ಹುಷಾರಿರ್ತೀನಿ. ಅದು ಇವತ್ತು ಮೋಸ ಆಗ್ಬಿಡುತ್ತೆ ರೀ. ಅದು ಅಮ್ಮ ಏನೇನು ಆಯ್ತಾನೆ ಒಂಥರ ಮೂಡ್ ಅಪ್ಸೆಟ್ ಆಗ್ಬಿಡ್ತು. ಅದು ಹೊಗೆ ಎಷ್ಟು ಹೊತ್ತಿಗಿತ್ತು ಗೊತ್ತಿರಿ. ಬರೀ ಅಕ್ಕಪಕ್ಕ ಮನೆಗೆ ಹೋಗಿತ್ತು. ಏನೋ ಸುಟ್ಟೈತಿ ಅಂತೇಳಿ ಹಂಗೆ ವಾಸನೆ ಆಗಿತ್ತು ಅದು. ಈ ಪರಿ ಅದು ಮತ್ತೆ ವಾಸನೆ ಬರ್ದೆ ಏನು ಮಾಡಿತ್ತು ಹೇಳ್ರಿ.
ಹಂಗಾಗಿ ಮೂಡ್ ಅಪ್ಸೆಟ್ ಆಯ್ತು ರೀ ಅಲ್ಲಿಂದ. ಓಕೆ ಸ್ನೇಹಿತರೆ, ಇಲ್ಲಿಂದ ಯಾವುದೇ ಲಾಗು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಹಾಗಾಗಿ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ. ಇದನ್ನ ಎಷ್ಟು ದಿನ ತೊಗೊತೀನಿ ನಾನು ಕ್ಲೀನ್ ಮಾಡೋಕೆ ಅದನ್ನ ಪಾತ್ರೆನ. ಸಿಗ್ತಾನೆ ಮುಂದಿನ ಲಾಗಲ್ಲಿ. ಎಲ್ಲರೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.